ಗೊತ್ತಾ, ನಾವು ಫಸ್ಟ್ 17 ಸೀಸನ್, ಇದು 18 ಸೀಸನ್ ಅಲ್ವಾ, 17 ಇಯರ್ಸ್ ನಾವು ವೇಟ್ ಮಾಡಿದ್ದೇವೆ ಒಂದು ಕಪ್ ಅಂದ್ರೆ ಫೈನಲ್ ಬರೋದಕ್ಕೆ. ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಆಸೆ ಇದೆ. ವಿರಾಟ್ ಕೊಹ್ಲಿ ಅವರು ಆಲ್ರೆಡಿ ಟೆಸ್ಟ್ ಇಂದ ಇದಾಯ್ತು, ಏನಂತ ಹೇಳಿದ್ರೆ ರಿಟೈರ್ಮೆಂಟ್ ಆದ್ರು. ಅವ್ರಿಗೆ ಒಂದೇ ಒಂದು ಆಸೆ, RCB ಈ ಸಲ IPL ವಿನ್ ಆಗಬೇಕು ಅಂತ. ಯಾಕಂತಂದ್ರೆ ಚಾಂಪಿಯನ್ಸ್ ಟ್ರೋಫಿ ವಿನ್ ಆದ್ವಿ, ವರ್ಲ್ಡ್ ಕಪ್ ಎಷ್ಟೋ ಸಲ ಎಲ್ಲ ಮ್ಯಾಚನ್ನು ಹೆಚ್ಚಿನ ಮ್ಯಾಚ್ನೆಲ್ಲ ವಿನ್ ಆದ್ವಿ. ಅವ್ರಿಗೊಂದು ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವಾ, RCB 17 ಇಯರ್ಸ್ ತನಕನೂ ಅವರು ವಿರಾಟ್ ಕೊಹ್ಲಿ ಅವರು ಒಂದೇ ಟೀಮಲ್ಲಿ ಇದ್ರು RCB ಅಲ್ಲಿ. ತುಂಬಾ ಖುಷಿ ಆಗುತ್ತೆ. ಅದು ಅವ್ರು ಯಾವ್ದು ಚೇಂಜ್ ಮಾಡಿಲ್ಲ. ಯಾಕಂತಂದ್ರೆ ಅವರಿಗೆ ಬೇರೆಯವರು ದುಡ್ಡು ಹೆಚ್ಚು ಕೊಟ್ಟು ಕೂಡ ಬೇಕಾದ್ರೆ ಬೈ ಮಾಡ್ಬೋದಿತ್ತು, ಬಟ್ ಅವ್ರು ಯಾವ ಟೀಮಿಗೂ ಹೋಗ್ಲಿಲ್ಲ. ನೋಡಿ, ಅವ್ರನ್ನ ನೋಡಿ ನಾವು ಕಲಿಬೇಕು ಎಷ್ಟೊಂದು ಫೇತ್ಫುಲ್ ಆಗಿರ್ತಾರೆ ಅಂತ. ಅದಕ್ಕೋಸ್ಕರ ಅವ್ರಿಗೆ ಒಂದೇ ಒಂದು ಆಸೆ ಇದೆ, ಎಲ್ಲಾ ಟೀಮ್ ಅವ್ರು ವಿನ್ ಆಗಿದ್ದಾರೆ. ಈಗ ಮುಂಬೈ ಇಂಡಿಯನ್ಸ್ 6 ಟೈಮ್ಸ್ IPL ಟ್ರೋಫಿ ವಿನ್ ಆಗಿದ್ದಾರೆ, GT ಒಂದ್ಸಲ ಆಗಿದೆ. ಅದೇ ಪಂಜಾಬ್ ಕಿಂಗ್ಸ್ ಅವರು ಒಂದ್ಸಲ ಆಗ್ಲಿಲ್ಲ. ನಂಗೆ ಪ್ರೀತಿ ಜಿಂಟಾ ಅವ್ರ ಬಗ್ಗೆನೂ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಒಂದು ಸಲನೂ ವಿನ್ ಆಗ್ಲಿಲ್ಲ. ಈ ಒಂದು ಅವ್ರು ಎಷ್ಟು ಚೇರ್ ಅಪ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಟೀಮ್ಸ್ ಪ್ಲೇಯರ್ಗೆ ಆಪೋಸಿಟ್ ಅವರಿಗೂ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅಂತ ಆ ರೀತಿ ಇದ್ರೆ ಮಾತ್ರ ಎಲ್ಲರಿಗೊಂದು ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ದಿದ್ರೆ ನೀವು ವಿನ್ ಆಗ್ಲಿಲ್ಲ ಅಂತ ಒಂದ್ ರೀತಿ ಮಾಡಿದ್ರೆ, ಮುಖ ತಿರ್ಸ್ಕೊಂಡು ಹೋದ್ರೆ ಯಾರು ಪ್ಲೇಯರ್ಸಿಗೂ ಒಂದು ಇದು ಬರಲ್ಲ. ನೋಡಿ, ಒಂದ್ 17 ಇಯರ್ಸ್ ವೇಟ್ ಮಾಡ್ಬೇಕಾಯ್ತು RCB ಮತ್ತೆ ಪಂಜಾಬ್ ಕಿಂಗ್ಸ್ ಅವರು ಇಲ್ಲಿ ತನಕ ಬರ್ಲಿಕ್ಕೆ. ಅದಕ್ಕೋಸ್ಕರ ಎಲ್ಲವೂ ಗೆದ್ರು ಕೂಡ ಪಂಜಾಬ್ ಹಾಗೂ RCB ಇದುವರೆಗೂ ಗೆದ್ದಿಲ್ಲ. ಆದ್ರೆ ಈಗ ಎರಡೂ ಇವಾಗ ಕೊನೆಯ ಹಂತ ತಲುಪಿದೆ. ಒಂಥರ ಯಾವ್ದು ಬರ್ಬೋದು, ಯಾವ ಟೀಮ್ ಕಪ್ ಮುಡಿಗೇರಿಸ್ಕೋಬಹುದು? ಏನ್ ಗೊತ್ತಾ, ಇವತ್ತು ಯಾರಾದ್ರೂ ಸೋಲ್ತ್ರಂತ ಇಟ್ಕೊಳ್ಳಿ,